ನಮ್ಮ ಶಾಲೆ ಉಚಿತವಾಗಿ ನಡೀತಾ ಇದೆ. ನಮ್ಮ ಶಾಲೆ ಚಾಮುಂಡಿಪುರಂ 6ನೇ ಕ್ರಾಸಲ್ಲಿದೆ. ನಮ್ಮ ಶಾಲೆಗೆ ರಾಜೇಶ್ವರು ಅವರ ಅಧ್ಯಕ್ಷತೆಯಿಂದ ಹಿಡಿದು ಇಲ್ಲಿವರೆಗೂ ನಮಗೆ ಪ್ರತಿ ತಿಂಗಳು 75 ಕೆಜಿ ಕೊಡ್ತಾನೆ ಬರ್ತಾ ಇದ್ದಾರೆ. ಅವರ ಹಿಂದೆ ಇರುವ ಸದಸ್ಯರಿಗೂ ಮತ್ತು ನಮ್ಮ ಶಾಲೆಗೆ ಬಂದ ರಾಜೇಶ್ವರಿಗೂ ಮತ್ತು ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಶಾಲೆಯ ಅಧ್ಯಕ್ಷರ ಪರವಾಗಿ, ಮಕ್ಕಳ ಪರವಾಗಿ ಮತ್ತು ಸಿಬ್ಬಂದಿಗಳ ಪರವಾಗಿ ಅವರ ಹಾಲೂ ಸಹ ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು ತಿಂಗಳಿಗೆ 1,500 ಕೊಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರ ಪರವಾಗಿ ಮತ್ತು ನಮ್ಮ ಮಕ್ಕಳ ಪರವಾಗಿ, ನಮ್ಮ ಸ್ಟಾಫ್ಗಳ ಪರವಾಗಿ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೂ ಅವ್ರ ಹಿಂದಿನ ಸದಸ್ಯರಿಗೂ ಸಹ ಅವ್ರಿಗೆ ಯಾರು ಸಹಾಯ ಮಾಡಿರ್ತಾರೆ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು. ಮಾನ್ಯ ಪರವಾಗಿ ಅವ್ರಿಗೂ ಸಹ ಅಭಿನಂದನೆಗಳು. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಪ್ಪ ಎಲ್ಲ ಫಸ್ಟ್ ಕ್ಲಾಸ್? ಊಟ ಮಾಡಿದ್ರಾ? ಆರೋಗ್ಯವಾಗಿದ್ದೀರಾ? ಚೆನ್ನಾಗಿರಿ, ಹೀಗೇನೆ ನಗ್ನಗ್ತಾ ಇರಿ. ಆಮೇಲೆ ಆದಷ್ಟು ಬೇಗ ತಾಯಿ ಚಾಮುಂಡೇಶ್ವರಿ ನಿಮ್ಗೆಲ್ಲ ಒಂದು ಆರೋಗ್ಯ ಭಾಗ್ಯವನ್ನ ಕಲ್ಪಿಸಿ ನಾರ್ಮಲ್ ಮಕ್ಳ ತರ ಆಗ್ಬಿಡಿ, ಆಯ್ತಾ? ಆದಷ್ಟು ಬೇಗ. ಸೊ ಇದು ನನ್ನ ಕಡೆಯಿಂದ ವಿಶಸ್. ನಾನು ಆಲ್ಮೋಸ್ಟ್ ಆಲ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಅಧ್ಯಕ್ಷತಾ ಅವಧಿ ಅಂತಂದ್ರೆ ಕಳೆದ ಸಾಲಿನ ಜುಲೈ 1ನೇ ತಾರೀಕು ನಾನು ಅಧ್ಯಕ್ಷತಾ ಅವಧಿ ತಗೊಂಡಂತದ್ದು. ಅಲ್ಲಿಂದ ಈ ಜೂನ್ 30ಕ್ಕೆ ನನ್ನ ಅಧ್ಯಕ್ಷತಾ ಅವಧಿ ಮುಗಿತಾ ಬರ್ತಾ ಇದೆ. ಇನ್ನು ಕೇವಲ 4 ದಿನ ನನ್ನ ಅಧ್ಯಕ್ಷತಾ ಅವಧಿ ಇರುತ್ತೆ. ಸೊ ತದನಂತರದಲ್ಲಿ ನಾನಿಲ್ಲಿ ಅಧ್ಯಕ್ಷನಾಗಿ ಬರದೇ ಇದ್ರು ಆಸ್ ಎ ರೊಟೇರಿಯನ್ ನಿಮ್ಮ ಒಂದು ಸಂಸ್ಥೆಗೆ ಬಂದು ಹೋಗುವಂತ ಕೆಲಸ ಮಾಡ್ತಾ ಇರ್ತೀನಿ. ಅಕ್ಕಿ ಕೊಡುವಂತ ಕೆಲಸ ನನ್ನ ಅಧ್ಯಕ್ಷತಾ ಅವಧಿಯಲ್ಲಿ. ಇದು ನಿಮ್ಮ ಒಂದು ಶಾಲೆಗೆ ಕಡೆಯ ಅಕ್ಕಿ ಬಗ್ಗೆ ನನ್ನ ಕಡೆಯಿಂದ. ಹಾಗಾಗಿ ನೆಕ್ಸ್ಟ್ ನಾನು ನಮ್ಮ ಇನ್ನೊಬ್ರು ಅಧ್ಯಕ್ಷರು ಕೂಡ ಈಗೇನು ಮುಂದಿನ ಸಾಲಿಗೆ ಆಯ್ಕೆ ಆಗಿದ್ದಾರೆ ರಾಜು ಅಂತ ಹೇಳಿ, ಅವರು ಕೂಡ ಮುಂದಿನ ಸಾಲಿಗೆ ಈ ಒಂದು ಯೋಜನೆಯನ್ನ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಅವರು ಕೂಡ ನಿಮ್ಮ ಶಾಲೆಗೆ ಬರುವಂತ ಕೆಲಸ ಮಾಡ್ತಾರೆ ನಿರಂತರವಾಗಿ. ನಿಮ್ಮ ಜೊತೆ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ಸದಾ ನಿಮ್ ಜೊತೆ ಇರುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾವುದೇ ರೀತಿಯಾದಂತಹ ಆದ್ರೂ ಕೂಡ ನೀವು ನಮಗೆ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಕರೆ ಮಾಡಿ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಕೈಲಾದಂತ ಸಹಾಯವನ್ನು ನಾವು ಕೂಡ ಮಾಡ್ತೀವಿ ಅಂತ ಹೇಳ್ತಾ, ಈಗ ಆಲ್ರೆಡಿ ನೀವು ನಮ್ಗೆ ಒಂದು ಮನವಿಯನ್ನ ಕೂಡ ಮಾಡಿದ್ರಿ, ಒಂದು ಯೂನಿಫಾರ್ಮ್ ಎಲ್ಲಾ ಮಕ್ಕಳುಗಳಿಗೂ ಬೇಕು ಅಂತ ಹೇಳಿ. ಈಗ ಅದನ್ನ ಚರ್ಚೆ ಕೂಡ ನಿನ್ನೆ ನಮ್ಮ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಸೊ ಅದನ್ನು ಕೂಡ ಅತಿ ಶೀಘ್ರದಲ್ಲೇ ಒಂದು ವ್ಯವಸ್ಥೆ ಆಗುವಂತೆ ನಮ್ಮ ಮುಂದಿನ ಅಧ್ಯಕ್ಷರು ಮಾಡ್ಲಿಕ್ಕೆ ತಯಾರಿ ಇರ್ತಾರೆ ಅಂತ ನಾನು ಕೂಡ ಭರವಸೆಯನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಅದು ಕೂಡ ಅತಿ ಶೀಘ್ರದಲ್ಲಿ ನಿಮ್ಮ ಒಂದು ಸಂಸ್ಥೆಗೆ ಬಂದು ಅಧ್ಯಕ್ಷರ ಜೊತೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ನಾವು ಮುಂದಿನ ಒಂದು ಕ್ರಮಗಳನ್ನ ಜರುಗಿಸುವಂತ ಒಂದು ಕೆಲಸ ನಮ್ಮ ಕ್ಲಬ್ನಿಂದ ಆಗತ್ತೆ ಅಂತ ನಿಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿನಿತ್ಯ ನೆನ್ನೆ ಕಿಚ್ಚಿನ ಕೊಡ್ತಾ ಇದ್ದೆ. ಅನಾಥಾಶ್ರಮ, ವೃದ್ಧಾಶ್ರಮ, ವಿಶೇಷಚೇತನ ಮಕ್ಕಳ ಶಾಲೆ ಎಲ್ಲೋದ್ರೂ ಕೂಡ ನಮಗೆ ಒಂದು ತುಂಬಾ ಒಳ್ಳೆಯ ಒಂದು ಸ್ವಾಗತವನ್ನ ಅಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ಇರ್ಬೋದು, ಸಂಸ್ಥಾಪಕರಿರ್ಬೋದು, ಹಾಗೆ ನಡೆಸ್ತಕ್ಕಂಥ ಹಲವಾರು ಒಂದು ಅಲ್ಲಿ ಇರ್ತಕ್ಕಂಥ ಎಲ್ಲ ವೃದ್ಧರಿರ್ಬೋದು, ಅವರೆಲ್ಲರೂ ಕೂಡ ನಮ್ಗೆ ತುಂಬಾ ಖುಷಿ ಪಟ್ಟು ಬರ್ಮಾಡ್ಕೊತಾ ಇದ್ರು. ಬಹಳ ಖುಷಿ ಆಗುತ್ತೆ. ಹಾಗೆ ನಾನು ಕೊಡ್ತಾ ಇರುವಂತ ಈ ಅಕ್ಕಿ ಸರಿಸುಮಾರು ಇಂದಿಗೆ 413ನೇ ಬ್ಯಾಗ್ ಅಷ್ಟು ತಿನ್ಕೊಂಡಿದ್ದೀನಿ ಈಗ. ಸೊ ಈಗ ಆಲ್ಮೋಸ್ಟ್ ಆಲ್, ಬಟ್ ನನ್ನ ಲೆಕ್ಕದಲ್ಲಿ ಬಂತು ಅಂತಂದ್ರೆ ದಿನದ ಲೆಕ್ಕದಲ್ಲಿ ಈಗ 363ನೇ ಅಕ್ಕಿ ಚೀಲವನ್ನು ನಾನು ನಿಮ್ಗೆ ಇಲ್ಲಿ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಉಳಿದಂತೆ ನನಗೆ ಇರುವಂತದ್ದು 4 ದಿನಕ್ಕೆ ನಾನು ಅಕ್ಕಿಯನ್ನು ಕೊಟ್ರೆ ನನ್ನ ಈ ಸಾಲಿನಲ್ಲಿ ನಾನು ಹಮ್ಮಿಕೊಂಡಿದ್ದಂತ ವಾರ್ಷಿಕ ಯೋಜನೆ ಪ್ರತಿದಿನ ಒಂದು ಅಕ್ಕಿ ಕೊಡುವಂತದ್ದು ಆ ಯೋಜನೆ ಸಂಪೂರ್ಣಗೊಳ್ತಾ ಇದೆ. ಈ ಒಂದು ಯೋಜನೆ ನನಗೆ ಯಶಸ್ವಿ ಆಗ್ಬೇಕು ಅಂತಂದ್ರೆ ಬಹು ಮುಖ್ಯವಾಗಿ ಕಾರಣಕರ್ತರಾಗಿದ್ದು ನಮ್ಮ ಕ್ಲಬ್ಬಿನ ಸದಸ್ಯರಿರ್ಬೋದು, ನನ್ನ ಸ್ನೇಹಿತರಿರ್ಬೋದು, ಹಾಗೆ ನಮ್ಮ ರೋಟರಿ ಜಿಲ್ಲೆ 3181 ಬರ್ತಕ್ಕಂಥ 86 ಕ್ಲಬ್ಗಳು, ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಕ್ಲಬ್ಬಿನ ಸದಸ್ಯರುಗಳಿರ್ಬೋದು, ಹಾಗೆ ಪರಿಚಿತರಿರ್ಬೋದು, ಸ್ನೇಹಿತರಿರ್ಬೋದು, ಹಲವಾರು ಕೈಗಳು ಈ ಒಂದು ಯೋಜನೆಗೆ ಸಹಕಾರವಾಗಿ ನಿಂತು ನಾನು ಅನ್ಕೊಂಡಂತ ಯೋಜನೆ ಯಾವುದೇ ರೀತಿಯಾದಂತ ವಿಘ್ನಗಳು ಆಗದ ಹಾಗೆ ನನಗೆ ತುಂಬಾ ಸಹಾಯ ಹಸ್ತವನ್ನ ನೀಡಿ ಈ ಒಂದು ಯೋಜನೆಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಆಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯ ಕೊಟ್ಟು ನಿರಂತರವಾಗಿ ಅವರ ಒಂದು ವ್ಯಾಪಾರದಲ್ಲಿ ಅಥವಾ ಅವರ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ ಕಾಣುವಂಥದ್ದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ. ಹಾಗೆ ಈ ಸಂಸ್ಥೆಯನ್ನ ನಡೆಸ್ತಾ ಇರ್ತಕ್ಕಂಥ ನಮ್ಮ ಮೈವಿ ರಾಮಪ್ರಸಾದ್ ಸರ್, ಮಾವಿ ರಾಮಪ್ರಸಾದ್ ಸರ್ ಅವ್ರಿಗೂ ಕೂಡ ನಾನು ಒಂದು ವಿಶೇಷವಾಗಿ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ತುಂಬ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ನಗರಸಭಾ ಸದಸ್ಯರಾಗಿ
ಅವರ ಒಂದು ಜೀವನದಲ್ಲಿ ವಿಶೇಷಚೇತನ ಮಕ್ಕಳ ಒಂದು ಸಂಪೂರ್ಣವಾಗಿ ಅವ್ರಿಗೆ ಏನಾದ್ರೂ ಹೇಳ್ಕೊಡ್ಬೇಕು, ಅವ್ರಿಗೆ ಏನಾದ್ರೂ ಒಂದು ಕಲಿಸ್ಬೇಕು, ಮತ್ತೆ ಅವರಲ್ಲಿ ಇರ್ತಕ್ಕಂಥ ಒಂದಷ್ಟು ಚಟುವಟಿಕೆಗಳನ್ನ ಹೊರತರಬೇಕು ಅಂತೇಳಿ ಪಣ ತೊಟ್ಟಿ ಒಂದು ಸಿಬ್ಬಂದಿ ವರ್ಗವನ್ನ ಸೃಷ್ಟಿಸಿ ಆ ಸಿಬ್ಬಂದಿ ವರ್ಗದವ್ರ ಕಡೆಯಿಂದ ಅವರಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ತಾ ಮತ್ತೆ ಹಲವಾರು ಒಂದಷ್ಟು ಅವ್ರ ಕೈಲಿ ಚಟುವಟಿಕೆಗಳನ್ನ ಮಾಡಿಸ್ತಾ ಖುಷಿಯಾಗಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತ ಒಂದು ಸಂಸ್ಥೆ. ಜೊತೆಗೆ ನಾನು ನೋಡಿದಂತ ಸಂಸ್ಥೆ ಇಲ್ಲಿ ಅವರ ಪೋಷಕರು ಕೂಡ ಇಲ್ಲಿ ಸಿಬ್ಬಂದಿ ವರ್ಗದಲ್ಲಿ ಸಿಬ್ಬಂದಿಗಳಾಗಿ ಕೆಲಸ ಮಾಡ್ತಾ ಇರುವಂತದ್ದು ಬಹಳ ಖುಷಿ ತರುವಂತ ವಿಚಾರ. ಅವರ ಮಕ್ಕಳನ್ನ ಮನೇಲಿ ನೋಡ್ಕೊಳ್ಳೋದು ಬೇರೆ, ಆದ್ರೆ ಶಾಲೆಗೆ ಬಂದಾಗ ನೋಡ್ಕೊಳ್ಳುವಂತದ್ದು ಬೇರೆ. ಸೊ ಇದಿಷ್ಟು ಕೂಡ ಅವರು ಮಾಡ್ತಾ ಇರುವಂತದ್ದು ನಿಜವಾಗ್ಲೂ ಖುಷಿಕರ ವಿಚಾರ ಅಂತ ಅನ್ಸುತ್ತೆ. ಸೊ ತಮ್ಮೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಮತ್ತಷ್ಟು ಚೈತನ್ಯ ಶಕ್ತಿ ಕೊಟ್ಟು ನೀವು ಇಂಥ ಮಕ್ಕಳನ್ನ ಪೋಷಣೆ ಮಾಡುವಂತದ್ದಾಗ್ಲಿ ಮತ್ತೆ ಇವ್ರನ್ನ ನೋಡ್ಕೊಳ್ಳುವಂತದ್ದಾಗ್ಲಿ ಇವರ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ಕೊಂಡಿರುವಂತಹ ತಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಮತ್ತೊಮ್ಮೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ನಮ್ಮ ಮೈಸೂರು ಜನತೆ, ಕರ್ನಾಟಕ ರಾಜ್ಯದ ಜನತೆ, ದೇಶದ ಜನತೆ ಎಲ್ಲರೂ ಮೆಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಾ. ಈ ಒಂದು ಕೆಲಸ ನಿಮ್ಮ ಮುಂದಿನ ದಿನಗಳಲ್ಲೂ ಕೂಡ ಸುಗಮವಾಗಿ ಸಾಗಲಿ, ನಿರಂತರವಾಗಿ ಸಾಗ್ತಾ ಇರಲಿ. ನಿಮ್ಗೆ ಸಮಾಜ ಯಾವತ್ತಿದ್ರು ಕೈ ಹಿಡಿಯುತ್ತೆ. ಸಮಾಜದ ಕೆಲಸ ಮಾಡ್ತಾ ಇರುವಂತ ನಮ್ಮ ಮಾವಿ ರಾಮ್ ಪ್ರಸಾದ್ ಸರ್ ಕೂಡ ಈ ಒಂದು ಸಮಾಜ ಸೇವೆಗೆ ಇಳಿದಿರುವಂತದ್ದು ಬಹಳ ಖುಷಿ. ಆಲ್ರೆಡಿ ಹೆಸರು ಮಾಡಿದ್ದಾರೆ ಸಮಾಜ ಸೇವೆಯಲ್ಲಿ, ಬಟ್ ಈ ಒಂದು ಶಾಲೆ ನಡೆಸ್ತಾ ಇರುವಂತದ್ದು ಕೂಡ ತುಂಬಾ ಅವರಿಗೆ ತೃಪ್ತಿ ತಂದಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಮತ್ತೆ ಎಲ್ಲ ಮಕ್ಕಳುಗಳು ಕೂಡ ಇಲ್ಲಿ ನಾನು ಬಂದಂತ ಸಂದರ್ಭದಲ್ಲಿ ಹಲವಾರು ಮಕ್ಕಳುಗಳು ನನಗೆ ತುಂಬಾ ಚೆನ್ನಾಗಿ ನನ್ನ ಜೊತೆ ಅವರು ಸ್ಪಂದಿಸುವಂತದ್ದಾಗುತ್ತೆ. ಎಲ್ಲರೂ ಕೂಡ ನನಗೆ ಮಾತಾಡಿಸುವಂತದ್ದಿರುತ್ತೆ, ನಾನು ಏನಾದ್ರೂ ಕೇಳುವಂತದ್ದಿರುತ್ತೆ. ಇವೆಲ್ಲೂ ಕೂಡ ನಾರ್ಮಲ್ ಆಗಿರೋ ಮಕ್ಕಳು ಮಾಡೋದು ಬೇರೆ, ಮತ್ತೆ ಇಲ್ಲಿ ವಿಶೇಷಚೇತನ ಮಕ್ಕಳ ಕೈಲಿ ನಾವು ಸಂಭಾಷಣೆಯನ್ನ ಮಾಡಿದಾಗ ಅವ್ರು ನಮ್ಮ ಜೊತೆ ಅದಕ್ಕೆ ಸ್ಪಂದಿಸೋದು ಬೇರೆ. ಇವೆಲ್ಲ ವ್ಯತ್ಯಾಸವನ್ನ ಇಲ್ಲಿ ನೋಡಿದಂತದ್ದು ಕೂಡ ನನಗೆ ಆದಂತಹ ಅನುಭವ ನನ್ನ ಅಧ್ಯಕ್ಷತಾ ಅವಧಿಯಲ್ಲಿ. ಸೊ ಹಾಗಾಗಿ ಈ ಒಂದು ಸಂಸ್ಥೆ ಮತ್ತಷ್ಟು ಉನ್ನತ ಮಟ್ಟದಲ್ಲಿ ಬೆಳೀಲಿ. ಹಾಗೆ ಇದಕ್ಕೆ ಎಲ್ಲ ನಮ್ಮ ಮೈಸೂರಿನ ಜನತೆ ಕೂಡ ಸಹಕಾರವಾಗಿ ನಿಂತು ಇಲ್ಲಿರ್ತಕ್ಕಂಥ ಮಕ್ಕಳುಗಳ ಒಂದು ಆಗುಗಳನ್ನ ನೋಡ್ಕೊಳ್ಳಿಕ್ಕೆ ಅವರೆಲ್ಲರೂ ಕೂಡ ಬಂದು ಶ್ರಮಿಸಲಿ ಅಂತ ಕೂಡ ನನ್ನ ಒಂದು ವಿನಂತಿಯನ್ನ ಇಡೀ ನಮ್ಮ ಮೈಸೂರು ನಾಗರಿಕರಿಗೆ ನಾನು ಮಾಡುವಂತದ್ದಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಹಾಗೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿದಿನ ಒಬ್ರು ದಾನಿಗಳು ನಮಗೆ ಅಕ್ಕಿ ಕೊಡುವಂತವ್ರು, ಅವರು ಯಾರೋ ಈಗ ನಾನು ಎಲ್ಲ ನಮ್ಮ ಸ್ನೇಹಿತರುಗಳು ಕೊಟ್ಟಂಥದ್ದು, ಸಂಬಂಧಿಕರುಗಳು ಕೊಟ್ಟಂಥದ್ದು ಅಂತ ಹೇಳ್ತಾ ಬರ್ತಾ ಇದೆ. ನನಗೆ ನಾವು ಒಂದು ಕೋವಿಡ್ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಅಂತ ಏನು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಅಲ್ಲಿಗೆ ಲೋಹಿತ್ ಅಂತ ಹೇಳಿ ನನ್ನ ಚಿಕ್ಕಪ್ಪನ ಮಗನೇ, ಅವನು ತುಂಬಾ ಅದ್ಭುತವಾಗಿ ನನಗೆ ಆ ಒಂದು ಸಂದರ್ಭದಲ್ಲಿ ಸ್ಪಂದಿಸಿದ್ದ. ಅವನ ಸ್ನೇಹಿತರುಗಳಿಂದ ಹಲವಾರು ಅಕ್ಕಿ ಚೀಲಗಳು, ಮತ್ತೆ ಒಂದಷ್ಟು ಅಡುಗೆ ಎಣ್ಣೆ ಪ್ಯಾಕೆಟ್ಗಳು, ಮತ್ತೆ ಬೇರೆ ದಿನಸಿ ಸಾಮಾನುಗಳು ಇವೆಲ್ಲವನ್ನು ತಂದುಕೊಡುವಂತ ಒಂದು ಕೆಲಸ ಮಾಡಿದ್ದ ಲೋಹಿತ್. ಇವತ್ತು ಕೂಡ ನನ್ನ ಯೋಜನೆಗೆ ಮೊದಲನೇ ಬಾರಿ ಅಕ್ಕಿ ಚೀಲವನ್ನ ಕೊಟ್ಟಂಥದ್ದು. ಅದಕ್ಕೆ ನನ್ನ ಚಿಕ್ಕಪ್ಪನ ಕಾರಣ ರೇವಣ್ಣ ಅಂತೇಳಿ ಅವರ ಹೆಸರು. ಸೊ ಅವರಿಬ್ಬರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕೋವಿಡ್ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ನಾನು ನಿಮ್ಗೆ ಧನ್ಯವಾದ ತಿಳಿಸಕ್ಕಾಗಿರ್ಲಿಲ್ಲ, ಬಟ್ ಅವತ್ತಿನ ಅಧ್ಯಕ್ಷರು ನಿಮ್ಗೆ ಧನ್ಯವಾದ ತಿಳಿಸಿದ್ರು. ಬಟ್ ಇವತ್ತು ಅಧ್ಯಕ್ಷನಾಗಿ ನೀವು ಮಾಡದಂತ ಒಂದು ಸಹಾಯವನ್ನ ಎಂದಿಗೂ ನಾನು ಮರೆಯೋದಿಲ್ಲ. ಆ ಒಂದು ಸಹಾಯಕ್ಕೆ ಇವತ್ತು ನಾನು ನಿಮ್ಗೆ ಕೃತಜ್ಞನಾಗಿ ನಿಮಗೆ ಒಂದು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ. ನಮ್ಮ ಎಂಟೈರ್ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಸರ್ವ ಸದಸ್ಯರ ಪರವಾಗಿ ನಿಮಗೆ ಮತ್ತೆ ನಿಮ್ಮ ಕುಟುಂಬದವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಕಾಪಾಡಲಿ. ಮುಂದಿನ ದಿನಗಳಲ್ಲಿ ನಮ್ಮ ಏನು ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ವತಿಯಿಂದ ಮಾಡುವಂತ ಬೇರೆ ಬೇರೆ ಯೋಜನೆಗಳಿಗೂ ಕೂಡ ನಿಮ್ಮ ಸಹಕಾರ ಮತ್ತೆ ಸಹಾಯ ಹಸ್ತ ಸದಾ ನಮ್ಗಿರ್ಲಿ ಅಂತ ಹೇಳಿ ನಿಮ್ಮಲ್ಲಿ ಒಂದು ಮನವಿಯನ್ನು ಕೂಡ ಮಾಡ್ತೀನಿ. ಸೊ ಮುಂದಿನ ದಿನಗಳಲ್ಲೂ ಕೂಡ ನಾವು ನಮ್ಗೇನಾದ್ರೂ ಬೇಕಾದ್ರೆ ನಿಮ್ಮನ್ನ ಕೇಳುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಈ ದಿನದ ಒಂದು ಅಕ್ಕಿ ಚೀಲ ನಮ್ಗೆ ಕೊಟ್ಟಂತದ್ದನ್ನ ಚಾಮುಂಡಿಪುರದಲ್ಲಿ ಇರ್ತಕ್ಕಂಥ ಅರುಣೋದಯ ವಿಶೇಷಚೇತನ ಮಕ್ಕಳ ಶಾಲೆ ಇಲ್ಲಿಗೆ ತಲುಪಿಸುವಂತ ಕೆಲಸ ಮಾಡಿದ್ದೀನಿ. ಯಾವಾಗಾದ್ರೂ ಸಾಧ್ಯ ಆದ್ರೆ ಈ ಒಂದು ಆಶ್ರಮಕ್ಕೆ ಒಂದು ಈ ಶಾಲೆಗೆ ಬಂದು ಮಕ್ಕಳುಗಳ ಜೊತೆ ಬೆರೆತು ಮಾತನಾಡಿ ಮುಂದಿನ ದಿನಗಳಲ್ಲಿ ಹೋಗುವಂಥದ್ದು ಮಾಡಿ ಅಂತ ಒಂದು ವಿನಂತಿಯನ್ನು ಕೂಡ ಮಾಡ್ತಾ, ಮುಂದಿನ ದಿನಗಳಲ್ಲೂ ಕೂಡ ಈ ಶಾಲೆಗೆ ಕೈಲಾದಂತ ಒಂದು ಸಹಾಯವನ್ನ ಮಾಡಿ ಅಂತ ಹೇಳ್ತಾ, ಹಾಗೆ ಮತ್ತೊಬ್ರು ದರ್ಶನ್ ನನಗೆ ಅಚ್ಚುಮೆಚ್ಚು ನಮ್ಮ ಕ್ಲಬ್ಬಿನ ಸದಸ್ಯರು ಒಂದು 150 kg ಖಾರದ ಪುಡಿ, 150 kg ಉಪ್ಪು, 150 kg 150 ಲೀಟರ್ ಅಡಿಗೆ ಎಣ್ಣೆ, ಈ ಮೂರನ್ನು ತಲುಪಿಸುವಂತ ಕೆಲಸ ಮಾಡಿಬಿಟ್ಟಿದ್ದಾರೆ. ಮೂರನ್ನು ಕೂಡ ತಲುಪಿಸುವಂತ ಕೆಲಸ ಮಾಡಿದ್ದಾರೆ.
ಹಾಗಾಗಿ ನನಗೆ ನಿರಂತರವಾಗಿ ಒಂದು ಅಕ್ಕಿ ಕೊಡುವ ಯೋಜನೆ ಜೊತೆಗೆ ಕಳೆದ 150 ದಿನಗಳಿಂದ ನನ್ನ ಒಂದು ಏನು ಯೋಜನೆ ಇತ್ತು ಅಕ್ಕಿ ಕೊಡುವಂಥದ್ದು ಆ ಅಧ್ಯಕ್ಷತಾ ಒಂದು ಅವಧಿಯಲ್ಲಿ ನಾನು ಮಾಡಬೇಕು ಅನ್ನೋದಕ್ಕೆ ಮತ್ತೊಂದು ಯೋಜನೆ ಜೋಡಣೆಯಾಗಿ ನಿರಂತರವಾಗಿ ಒಂದು 150 kg ಅಂತಂದ್ರೆ 1.5 ಕ್ವಿಂಟಾಲ್ ಅಷ್ಟು ಖಾರದ ಪುಡಿ ಕೊಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ, ಯಾರು ಕೂಡ ಮಾಡೋದಿಲ್ಲ. ಅಂತ ಒಂದು ದೊಡ್ಡ ಮನಸ್ಸು ನಿಮಗೆ ತಾಯಿ ಚಾಮುಂಡೇಶ್ವರಿ ಕರುಣಿಸೋದ್ರಿಂದ ನೀವು ಇವತ್ತು ನಮಗೆ ಸಹಾಯ ಮಾಡಿ ಹಲವಾರು ಜನಕ್ಕೆ ಮಾಡಿದ್ರಿ. ನಾನು ಅದಿನ್ನು ಹೇಳೋದು ಬಟ್ ನಾನು ಹೇಳಲೇಬೇಕು, ನಿಮ್ಮ ಒಂದು ಸಹಾಯದಿಂದ ಎಷ್ಟೋ ಜನ ಇವತ್ತು ಆಲ್ಮೋಸ್ಟ್ ಹೆಣ್ಮಕ್ಳುಗಳು ಸ್ವಾವಲಂಬಿಯಾಗಿ ಅವರ ಬದುಕನ್ನ ಕಟ್ಕೊಳ್ತಾ ಇದ್ದಾರೆ, ಅವರ ಕುಟುಂಬವನ್ನು ನಡೆಸ್ತಾ ಇದ್ದಾರೆ. ಹಲವಾರು ಜನ ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆನೂ ಕೂಡ ಎಷ್ಟೋ ಆಶ್ರಮಗಳಲ್ಲಿ ದರ್ಶನ್ ಸರ್ ನಮ್ಗೆ ಹಲವಾರು ಬಾರಿ ನಮ್ಗೆ ಈ ಒಂದು ದವಸ ಧಾನ್ಯಗಳನ್ನ ಕೊಟ್ಟಿರುವಂತದ್ದಿದೆ, ಮಸಾಲಾ ಪದಾರ್ಥಗಳನ್ನ ಕೊಟ್ಟಿರುವಂತದ್ದಿದೆ, ಪುಳಿಯೋಗರೆ ಪ್ಯಾಕೆಟ್ಗಳನ್ನ ಕೊಟ್ಟಿರುವಂತದ್ದು ಹೇಳ್ತಾನೆ ಇರ್ತಾರೆ. ನಾನು ಓದ್ ಕಡೆ ಎಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ದರ್ಶನ್ ಸರ್. ಎಲ್ಲೋದ್ರೂ ನಿಮ್ಮ ಸಮಾಜಮುಖಿ ಕೆಲಸ ಯಾವಾಗ್ಲೂ ನಿಮ್ಮ ಹೆಸರನ್ನ ಹೊರಗಡೆ ತರ್ತಾ ಇದೆ. ವ್ಯಕ್ತಿ ಹೊರಗಡೆ ಬರಲಿಲ್ಲ ಅಂತಂದ್ರು ವ್ಯಕ್ತಿಯ ಹೆಸರು ಮತ್ತೆ ವ್ಯಕ್ತಿತ್ವ ಇವೆರಡೂ ಕೂಡ ಪರಿಚಯ ಆಗ್ತಾ ಇದೆ ನಮ್ಗೆಲ್ಲೋದ್ರೂ. ಇದೇ ರೀತಿ ನಿಮ್ಮ ಸೇವೆ ನಿರಂತರವಾಗಿ ಮುಂದುವರೆಯಲಿ. ಯಾರಾದ್ರೂ SLV ನಮ್ಮ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಫುಡ್ ಪ್ರಾಡಕ್ಟ್ಸ್ ಅಂತೇಳಿ ಅಲ್ಲಿ ಹೋಗುವಂತವ್ರಿದ್ರೆ ದಯಮಾಡಿ ಹೋಗುವಂತದ್ದಾಗಿ, ದಯಮಾಡಿ ನೀವೆಲ್ಲರೂ ಕೂಡ ಆ ಒಂದು ಅಲ್ಲಿ ಹೋಗಿ ಅಲ್ಲಿ ನಡೀತಕ್ಕಂತ ಒಂದು ಏನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಲ್ಲಿ ಹೋಗಿ ನೋಡುವಂತದ್ದಾಗ್ಲಿ, ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿಗೆ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ಒಂದು ಜಾಬ್ ಬಗ್ಗೆ, ಅಲ್ಲಿ ಸಹಾಯ ಆದ್ರೆ ಒಬ್ಬರಿಗೆ ಕೊಡಿಸುವಂತ ಕೆಲಸ ಮಾಡೋಣ. ನಾನು ಮಾತಾಡಿದ್ದೀನಿ ಅದನ್ನು ನೋಡೋಣ, ಅದು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಹಾಗೆ ಇದೆಲ್ಲ ಒಂದು ತುಂಬಾ ಅದ್ಭುತವಾಗಿ 135 ದಿನಗಳು ಮುಗಿದೋಯ್ತು ನನಗೆ. ಸೊ ಈ ಒಂದು ಇಷ್ಟು ದಿನಗಳಲ್ಲಿ ನನಗೆ ಸಹಾಯವನ್ನು ಮಾಡಿದಂತ ಪ್ರತಿಯೊಬ್ಬರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ವೈಯಕ್ತಿಕವಾಗಿ ತಿಳಿಸ್ತಾ, ಹಾಗೆ ದರ್ಶನ್ ಸರ್ಗೂ ಕೂಡ ನಾನು ಮತ್ತೊಮ್ಮೆ ವಿಶೇಷವಾಗಿ ಅವರ ಒಂದು ಸಹಕಾರಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ನಿಮಗೆ ಮತ್ತಷ್ಟು ತಾಯಿ ಚಾಮುಂಡೇಶ್ವರಿ ಚೈತನ್ಯ ಶಕ್ತಿ ಕೊಟ್ಟು ಮತ್ತಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ನೀವು ನಿಮ್ಮನ್ನ ತೊಡಗಿಸ್ಕೊಳ್ಳಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ನಿಮ್ಮ ಕುಟುಂಬದವರು ಎಲ್ರಿಗೂ ಕೂಡ ಒಳಿತಾಗ್ಲಿ ಅಂತ ಒಂದು ಸಂದರ್ಭದಲ್ಲಿ ನಾನು ಕೂಡ ನಿಮಗೆ ಶುಭ ಹಾರೈಸ್ತಾ, ಮತ್ತೆ ಮುಂದಿನದೆಲ್ಲ ನಾನು ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಕೂಡ ನಾನು ಬಂದಂತ ಸಂದರ್ಭದಲ್ಲಿ ನನ್ನ ಸ್ವಾಗತ ಕೋರ್ತೀರಿ, ತುಂಬಾ ಪ್ರೀತಿಯಿಂದ ಕಾಣ್ತೀರಿ. ನಾನು ಇದುವರೆಗೂ ನಿಮ್ಮಲ್ಲಿ ಕಾಫಿ ಕುಡಿಯೋದಿಲ್ಲ, ಸಿಗ್ಲಿಲ್ಲ, ಊಟ ಮಾಡ್ಕೊಂಡು ಬರ್ತಿದ್ದೆ, ಅವ್ನು ಯಾವಾಗಲೂ ಪಾಪ ಪೈಸಾ ಕುಡಿ ಅನ್ಕೊಂಡು ನಾನು ಹಿಂಸೆ ಮಾಡ್ತಿದ್ದ. ಬಟ್ ಆ ಕೆಲಸದ ನಾನು ಮಾಡಕ್ಕಾಗಲಿಲ್ಲ. ನನ್ನ ಎಲ್ಲ ಅಧ್ಯಕ್ಷತಾ ಅವಧಿ ಮುಗಿದ ಮೇಲೆ ಮಕ್ಕಳ ಜೊತೆ ಬಂದು ನಾನು ಇಲ್ಲೇ ಒಂದಿನ ಊಟ ಮಾಡಿ ಅವ್ರಗಳ ಜೊತೆ ಪಾಯಸನ ಕುಡಿದು ಟೀನು ಕುಡಿದು ಖಂಡಿತವಾಗ್ಲೂ ಹೋಗ್ತೀನಿ ಅಂತ ತಿಳಿಸ್ತಾ, ಹಾಗೆ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ನಾನು ಬಂದಂತ ಸಂದರ್ಭದಲ್ಲಿ ಪ್ರೀತಿಯಿಂದ ನಮಗೂ ಕೂಡ ನೀವು ಸ್ವಾಗತವನ್ನು ಕೋರ್ತೀರಾ, ನನ್ನ ಜೊತೆ ಕೂತ್ಕೋತೀರಾ, ನನ್ನ ಜೊತೆ ಮಾತಾಡ್ತೀರಾ, ನಾನು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ. ಸೊ ಪ್ರತಿಯೊಂದು ನಡೀತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕೇಳಿಸ್ಕೊಳ್ಳಿ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಮತ್ತೊಮ್ಮೆ ರಾಜೇಶ್ ಸರ್ಗೆ ಅಧ್ಯಕ್ಷರ ತರ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಅವ್ರ ಅವಧಿಯಲ್ಲಿ ನಮ್ಮ ಶಾಲೆಗೆ ನೋಡಿ ಇದು ತಿಂಗಳಿಗೆ 75 kg ಅಕ್ಕಿ ಒಪ್ಕೊಂಡಿದ್ದಾರೆ. ಬೇರೆ ಏನಾದ್ರು ಮಾಡ್ಬೋದಾಗಿತ್ತು, ಅದೇ ಇದೇ ಶಾಲೆಗೆ ಒಪ್ಕೊಂಡಿದ್ದಾರೆ. ನಿಜಕ್ಕೂ ಆ ದೇವರು ಆಯುಸು ಆರೋಗ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ಕಾಪಾಡ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಮತ್ತೆ ದರ್ಶನ್ ಸರ್ಗೂ ಅಷ್ಟೇ, ಮತ್ತೆ ಖಾರದ ಪುಡಿ, ಎಣ್ಣೆ ಮತ್ತೆ ಇದನ್ನೆಲ್ಲ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ದೇವರ ಅವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ಲಿ. ಮತ್ತೆ ನಮ್ ಸರು ಅಷ್ಟೇ, ಅಕ್ಕಿ ಖರ್ಚಾದ್ರೂ ಖರ್ಚಾಗೋಯ್ತು, ಅವ್ರ ಮತ್ತೊಮ್ಮೆ ಬರ್ಲಿ, ಮತ್ತೊಮ್ಮೆ ಅಧ್ಯಕ್ಷ ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅವರಿಬ್ರು ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ಪಸನ್ನ ಒಂದು ಫೋಟೋ ಹೊಡ್ಬಿಡಿ ಫಸ್ಟ್. ನಮಸ್ಕಾರ, ನನ್ನ ಹೆಸರು ಜಯ ಅಂತ. ಹಾಲಿನ ಖರ್ಚು 1,000 ರೂಪಾಯಿ ಕೊಟ್ಟಿರುವ ಸಪ್ನ ರಾಮ್ ಪ್ರಸನ್ನ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತೆ ಅಧ್ಯಕ್ಷರ ಪರವಾಗಿ ಸಹಾಯ
ಮಾಡ್ತಿರುವ ನೀಡ್ತಿರುವ ರಾಜೇಶ್ ಸರ್ಗೂ ಸಹ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಇದೊಂದು ವಿಶೇಷ ಘಟನೆ. ನನಗೆ ಆಲ್ಮೋಸ್ಟ್ ಆಲ್ ಈ ಯೋಜನೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಅವರು ನಮ್ಮ ಮನೆ ಪಕ್ಕಕ್ಕೆ ಬಂದು ಸೇರ್ಕೋತಾರೆ. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ಈ ತರ ಮಾಡ್ತಾ ಇರುವಂತ ಯೋಜನೆ ಬಗ್ಗೆ ಹೇಳಿದಾಗ ಅವ್ರಿಗೂ ಕೂಡ ಒಂದು ಮಗುಗೆ ಆಕ್ಚುಲಿ ಒಂದ್ ಸ್ವಲ್ಪ ಸೆನ್ಸ್ ಕಡಿಮೆ ಇರುತ್ತೆ. ಆಕ್ಚುಲ್ ಆಗಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಮಗುಗೆ. ಆ ತರನೇ ಅವ್ರ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಆಯುಷ್ ಸ್ಕೂಲ್ಗೆ ಬಂದಿರ್ತಾರೆ. ಸೊ ಇಲ್ಲಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ, ನಿಮ್ ಕೈಲಾದಂತ ಸಹಾಯ ಮಾಡಿ ಅಂತ ಹೇಳಿದಾಗ ಪ್ರತಿ ತಿಂಗಳು ನಿಮ್ಗೆ ನಾನು 1 ಲೀಟರ್ ಪ್ರತಿದಿನ ಅವ್ರಿಗೆ ಏನು ಅವಶ್ಯಕತೆ ಇದೆ ಆ ಹಾಲಿನ ಒಂದು ದುಡ್ಡನ್ನ ನಾವು ಸಂಪೂರ್ಣವಾಗಿ ಕೊಡ್ತೀವಿ ಅಂತ ನನಗೆ ಜುಲೈ ತಿಂಗಳು ಕಮಿಟ್ ಆದ್ರು. ಜುಲೈ ತಿಂಗಳಿಂದ ಇಂದಿನವರೆಗೂ ಅಂದ್ರೆ ಈಗ ಆಲ್ರೆಡಿ ಜೂನ್ ಬಂತು, ಕಳೆದ 12 ತಿಂಗಳಿಂದ 1,500 ರೂಪಾಯಿ ಕೊಡ್ತಾ ಇದಾರೆ. ಅದನ್ನ ನನಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಸ್ವಪ್ನ ಮೇಡಮ್, ರಾಮ್ ಪ್ರಸನ್ನ ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ನಿಮ್ಮ ಮಗಂಗೂ ಕೂಡ ಆದಷ್ಟು ಬೇಗ ಅವನು ನಾರ್ಮಲ್ ಎಲ್ಲರಂತೆ ನಾರ್ಮಲ್ ಆಗಿ ಅವನ ಒಂದು ಬುದ್ಧಿವಂತಿಕೆಯಲ್ಲಿ ಅವನ ಜೀವನವನ್ನ ನಡೆಸುವಂತದ್ದಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಎಂಟೈರ್ ನಮ್ಮ ಏನು ಅರುಣೋದಯ ವಿಶೇಷಚೇತನ ಮಕ್ಕಳ ಶಾಲೆಯ ಸಿಬ್ಬಂದಿ ವರ್ಗದವರಿಂದ ಮತ್ತೆ ನಾವು ನನ್ನ ಏನು ವೈಯಕ್ತಿಕವಾಗಿ ಕೂಡ ಹಾಗೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಕೂಡ ನಿಮಗೆ ಒಂದು ಶುಭವನ್ನ ಹಾರೈಸ್ತಾ ಇದೀವಿ. ಹಾಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದ ಕೂಡ ನಿಮಗೆ ಸಂಪೂರ್ಣವಾಗಿದ್ದು ನಿಮ್ಮ ಮಗ ಆದಷ್ಟು ಬೇಗ ಗುಣಮುಖನಾಗಲಿ. ನಿಮ್ಮ ಈ ಒಂದು ಸಹಕಾರ ನಾನು ಎಂದಿಗೂ ಮರೆಯೋದಿಲ್ಲ. ಕಳೆದ 12 ತಿಂಗಳಿಂದ ನೀವು 1,000 ಕೊಡುವಂಥದ್ದು ಅದರ ತಮಾಷೆ ಮಾತು ಅಲ್ವೇ ಅಲ್ಲ. ಯಾಕಂದ್ರೆ 18,000 ರೂಪಾಯಿಗಳು ಒಂದು ಸಂಸ್ಥೆಗೆ ನಿಮ್ಮಿಂದ ಬಂದಂತದ್ದಾಗಿರುತ್ತೆ. ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮಗೆ ಮಕ್ಕಳ ನೀವೆಲ್ಲರೂ ಸ್ವಪ್ನ ರಾಮ್ ಪ್ರಸನ್ನ ಮೇಡಮ್ಗೆ ತಲುಪಿಸಿಬಿಡಿ. ಸ್ವಪ್ನ ರಾಮ್ ಪ್ರಸಾದ್ ಅವರಿಗೆ ಪ್ರಸನ್ನ ಸ್ವಪ್ನ ರಾಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಅಂತ ಹೇಳಿ. ಮೇಡಮ್, ಸ್ವಪ್ನ ಮೇಡಮ್ ಹಾಗೂ ರಾಮಪ್ರಸನ್ನ ಸರ್, ಇಲ್ಲಿರ್ತಕ್ಕಂಥ ನಮ್ಮ ವಿಶೇಷಚೇತನ ಮಕ್ಕಳು ಕೂಡ ನಿಮಗೆ ಒಂದು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಇದೇ ರೀತಿ ಮುಂದಿನ